कर्नाटक सरकार चिकित्सा अधिकारी संघ बिदर शाखा द्वारा प्रतापनगर सरकारी कर्मचारी सामुदायिक भवन में शुक्रवार 2 अगस्त की शाम को डॉक्टर दिवस कार्यक्रम का आयोजन किया गया। इस कार्यक्रम का उद्घाटन जिलाधिकारी शिल्पा शर्मा ने किया। इस अवसर पर भारी संख्या में डॉक्टर्स और अन्य लोग उपस्थित थे। इस अवसर पर डॉक्टर ध्यानेश्वर निर्गुड़ी, डॉक्टर महेश बिरादर, डॉक्टर शिव कुमार शेटकार, डॉक्टर रील शेट्टी चन्ना शेट्टी, डॉक्टर संजू कुमार पाटिल, डॉक्टर दीपा कोंडा, डॉक्टर संजय चंदा, डॉक्टर किरण पाटिल, डॉक्टर संतोष काड़े, राजेंद्र कुमार गंधगे, राजकुमार मलगे, डॉक्टर शरणप्पा मुडवी और अन्य लोग उपस्थित थे। इस अवसर पर अपनी अच्छी सेवा देने वाले डॉक्टरों और पीयूसी में रैंक लाने वाले छात्रों का सम्मान किया गया। इस अवसर पर बिदर जिला अधिकारी शिल्पा शर्मा और अन्य ने संबोधित किया। केपी न्यूज के कैमरामैन पप्पूराज का कवरेज। We celebrate on July 1 in the memory of Dr. Vitan Chandra, who happens to be a physician and also first Chief Minister of West Bengal. As he was more than just a medical professional, same is true for you all also. We will do just medical professional which are medical profession is going to broken down into one of the most sought after in the entire world. प्रति वर्ष लक्षांतर जनरल लक्षांतर स्टूडेंट्स मेडिकल एग्जाम के अपेयर ಆಗ್ತಾರೆ ಆದರೆ ಕೆಲವೊಂದು ವೆರಿ ಫ್ಯೂ ಪೀಪಲ್ ಸೊ ನೀವೆಲ್ಲರೂ ಸೊಸೈಟಿಯ ಗ್ರೀನ್ ಇದ್ದೀರಿ ಅಂತ ಹೇಳಿದ್ರೆ ಅದು ಶಕ್ತಿ ಆಗಲ್ಲ ಆದರೆ ಸೊಸೈಟಿಯ ಗ್ರೀನ್ ಇದ್ದೀರಿ ಅದರ ಜೊತೆಗೆ ತುಂಬ ಜವಾಬ್ದಾರಿ ಕೂಡ ಬರುತ್ತೆ मेडिकल सेंटर अलीगढ़ बॉक्स ಬರ್ತಾರೆ ಅವರ ಮನಸ್ಸಿನಲ್ಲಿ ನೀವು ದೇವಿ ಗಾಡ್ ಅಂತ ಆಗಿರ್ತೀವಿ ಸೊ ದೇವಿ ಗಾಡ್ ಅಂಡ್ ಮೇಂಟೈನ್ ದ ಇಮೇಜ್ ಆಫ್ ಗಾಡ್ as ದೇವಿ ಗಾಡ್ you have to work really hard and also exhibit qualities like a ದೇವಿ ಗಾಡ್ ಎಲ್ಲ ಪ್ರೊಫೆಷನ್ಗಳನ್ನು ಪ್ರೊಫೆಷನಲ್ ಎಥಿಕ್ಸ್ ಇರ್ತದೆ मेडिकल प्रोफेशन में ಕೂಡ ಕೆಲವೊಂದು ಪ್ರೊಫೆಷನಲ್ ಎಥಿಕ್ಸ್ ಇದ್ದಾವೆ ಇತ್ತೀಚೆಗೆ ಕೇಳಿಕೆ ಬರ್ತಾ ಇದೆ ಮೆನಿ ಗವರ್ಮೆಂಟ್ ಡಾಕ್ಟರ್ಸ್ ಆರ್ ರೆಫರಿಂಗ್ their patients to their private counterparts or to their clinics. ಇದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪೇಷಂಟ್ಗಳು ಗವರ್ಮೆಂಟ್ ಆಸ್ಪತ್ರೆಗೆ ಯಾಕೆ ಹೋಗ್ತಾರೆ PHC ಕ್ಷೇತ್ರ ಆಗಲಿ ಅಥವಾ ಸಬ್ ಸೆಂಟರ್ ಆಗಲಿ ತಾಲೂಕಾ ಅಥವಾ ಜಿಲ್ಲಾ ಮಟ್ಟದಲ್ಲಿ ಕ್ಷೇತ್ರ ಆಗಲಿ ನೀವೆಲ್ಲರೂ ಐ ಆಲ್ಸೋ ವಾಂಟ್ ಟು ಹ್ಯಾವ್ ಒನ್ ಇವೆಲ್ಲರೂ ಮತ್ತೆ ಗುರಿ ಇಟ್ಕೊಳ್ಳಿ ನಾವು ನಮ್ಮ ಪಾಪ್ಯುಲೇಷನ್ಗೆ ಅನಿಮಿಯಾ ಮುಕ್ತ ಮಾಡ್ತೀವಿ ಅಥವಾ ನಾವು ನಮ್ಮ ಪಾಪ್ಯುಲೇಷನ್ಗೆ ಡಯಾಬಿಟಿಕ್ ಮುಕ್ತ ಮಾಡ್ತೀವಿ ಅಥವಾ ಕುಪೋಷಣೆ ಮುಕ್ತ ಮಾಡ್ತೀವಿ ಅಲ್ಲಿ ಯಾವ ಕ್ಷೇತ್ರದಲ್ಲಿ ನಿಮಗೆ ಜಾಸ್ತಿ ಆಸಕ್ತಿ ಇದೆ ಅಂತ ನೀವು ಅದನ್ನು ಒಂದು ಗುರಿ ಇಟ್ಕೊಂಡ್ರೆ ನೀವು 80% ಟೆಕ್ನಿಕಲ್ ಕಾಂಪಿಟೆನ್ಸಿ ಮತ್ತು 20% ಇಮೋಷನಲ್ ಕೋಶನ್ ಜೊತೆಗೆ ಕೆಲಸ ಮಾಡ್ತಾ ಹೋದರೆ ವೈದ್ಯರ ದಿನಾಚರಣೆಯನ್ನು ನಾವು ಜುಲೈ 1ನೇ ತಾರೀಕಿಗೆ ಹಮ್ಮಿಕೊಳ್ಳಬೇಕಾಗಿತ್ತು. ನಮ್ಮ ಸರ್ಕಾರದ ಮಟ್ಟದಲ್ಲಿ ನಾವು ಬ್ಯಾಂಕ್ವೆಟ್ ಹಾಲ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಅಧ್ಯಕ್ಷತೆಯಲ್ಲಿ ಉದ್ಘಾಟನೆಯಲ್ಲಿ ಅದನ್ನು ನಾವು ನೆರವೇರಿಸಿದಾಗ ನಾವೆಲ್ಲ ಪದಾಧಿಕಾರಿಗಳಲ್ಲಿ ಹೋಗಿರುವ ನಿಮಿತ್ತ ನಾವು ಕಾರಣಾಂತರದಿಂದ ಮುಂದೂಡಿ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಆ ಒಂದು ನಿಮಿತ್ತ ದಿವಸ ಇಷ್ಟು ಅರ್ಥಗರ್ಭಿತವಾಗಿ ಸುಂದರವಾಗಿ ನಾವು ಈ ಒಂದು ವೈದ್ಯರ ದಿನಾಚರಣೆ ಕಾರಣ ಇಷ್ಟೇ, ಅವರು ನಮ್ಮೆಲ್ಲರಿಗೂ ಕೂಡ ಅವರ ಒಂದು ಸೇವಾ ಮನೋಭಾವನೆ, ಅವರ ಒಂದು ಬದ್ಧತೆ, ಅವರಲ್ಲಿ ಇರತಕ್ಕಂಥ ಒಂದು ಶಿಸ್ತು, ಈ ಆಚರಣೆ ಎಲ್ಲರಿಗೂ ಪ್ರೇರಣೀಯವಾಗಿ ಆಗಬೇಕು ಮತ್ತು ಎಲ್ಲರೂ ಅದನ್ನು ಅನುಸರಣೆ ಮಾಡಬೇಕು. ಎಲ್ಲ ವೈದ್ಯರಿಗೂ ಕೂಡ ಒಂದು ಮಾರ್ಗದರ್ಶನ ಆಗಬೇಕು ಅಂತ ಹೇಳಿ ನಾವು ಪ್ರತಿ ವರ್ಷ ಈ ಒಂದು ಆಚರಣೆಯನ್ನು ಮಾಡ್ತೇವೆ. ಈ ನಮ್ಮ ಜ್ಞಾನೇಶ್ವರ BHS ಅವರು ಬಂದರೆ ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಅಧಿಕಾರಿಗಳನ್ನು ಒಟ್ಟಿಗೆ ತಗೊಂಡು ಸಿಬ್ಬಂದಿಗಳು ಕೂಡ ಒಟ್ಟಿಗೆ ತಗೊಂಡು ಉತ್ತಮ ರೀತಿಯ ಆಡಳಿತ ಕೂಡ ನಡೆಸ್ತಾ ಇದ್ದಾರೆ ಅಂತೇಳಿ ನನಗೆ ಅನಿಸ್ತಾ ಇದೆ. ಯಾಕಂದರೆ ಭಾರತದಿಂದ ಇಲ್ಲಿಗೆ ಬಂದು ಎಲ್ಲರನ್ನೂ ಒಂದು ಜೋಡಣೆ ಮಾಡಿ ಒಳ್ಳೆಯ ಕೆಲಸ ಕಾರ್ಯಗಳು ಕೂಡ ನಮ್ಮ ಅಧಿಕಾರಿಗಳು ಕೂಡ ಮಾಡ್ತಾರೆ. ನಮ್ಮ ಪ್ರಿನ್ಸಿಪಲ್ ಮಹೇಶ್ ಕೂಡ ಅವರು ಕೂಡ ಯಾರೋ ಬರುವರು ಕೂಡ ಹೋದಾಗ ಒಳ್ಳೆ ರೀತಿಯಿಂದ ಟ್ರೀಟ್ಮೆಂಟ್ ಮಾಡ್ತಾರೆ ಅಂತ ಹೇಳ್ತಾ ನಮ್ಮ ಮಹೇಶ್ ಬಿರಾದರ್ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಅವ್ರಿಗೆ ಕೂಡ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಅವ್ರಿಗೆ ಕೂಡ ಅಭಿನಂದನೆ ಮಾಡ್ತಾ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅಂದರೆ ಒಂದೊಂದು ಕ್ಷೇತ್ರದಲ್ಲಿ ಒಬ್ಬೊಬ್ಬರನ್ನ ಗುರುತಿಸಿ ಈ ಥರ ಕೆಲಸ ಮಾಡುವಾಗ ಏನಂತಂದರೆ ಅವರು ಕೂಡ ಸಾಮಾಜಿಕವಾಗಿ ಸೇವೆ ಮಾಡ್ತಕ್ಕಂಥ
ನಮ್ಮ ಆತ್ಮ ಉದ್ದೇಶದಿಂದ ನಾವು ಪ್ರತಿ ವರ್ಷ ಒಬ್ಬರು ಡಾಕ್ಟರ್ ಕೂಡ ಮಾಡ್ತಾ ಇದ್ದೀವಿ ಅಂತ